ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳಿಗೆ ಸಿಲುಕಿದ್ದೀರಾ? ಏನಾದರೂ ಸಾಲಗಳನ್ನು, ಹ್ಯಾಂಡ್ ಲೋನ್ಗಳನ್ನು ನೀವು ಪಡ್ಕೊಂಡಿದ್ದೀರಾ? ಕೈ ಸಾಲಗಳನ್ನು ಮಾಡಿ ಸಮಸ್ಯೆಗೆ ಸಿಗಾಕೊಂಡಿದ್ದೀರಾ? ಅಥವಾ ಬ್ಯಾಂಕಿನಿಂದ ಸಾಲಗಳನ್ನು ಪಡೆದುಕೊಂಡು ನೀವು ಸಿಗಾಕೊಂಡಿದ್ದೀರಾ? ಈ ಚೆಕ್ಗಳನ್ನು ಕೊಟ್ಟು ನೀವು ಸಿಗಾಕೊಂಡಿದ್ದೀರಾ? ಅಥವಾ ಏನು ಸೂರಿಟಿ ಪರ್ಪಸ್ಗೋಸ್ಕರ ನೀವು ಚೆಕ್ಗಳನ್ನು ಕೊಟ್ಟು ಸಿಗಾಕೊಂಡಿದ್ದೀರಾ? ಅಥವಾ ನೀವು ಪ್ರಾಪರ್ಟಿಯನ್ನೇ ನೀವು ಸೇಲ್ ಡೀಡ್ ಮಾಡಿಕೊಟ್ಬಿಟ್ಟಿದ್ದೀರಾ? ಸೊ ಈ ರೀತಿಯಾಗಿ ಫಿನಾನ್ಸಿಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಏನಾದರೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಬ್ಯಾಂಕಿನವರ ಕಿರಿಕಿರಿ ಆಗ್ತಾ ಇದೆಯಾ? ಸಾಲ ಕೊಟ್ಟವರಿಂದ ಕಿರಿಕಿರಿ ಆಗ್ತಾ ಇದೆಯಾ? ಅಥವಾ ನೀವು ಆಸ್ತಿಯನ್ನೇ ನೀವು ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಬಂದಿದೆಯಾ? ಅಥವಾ ನೀವು ಕೊಟ್ಟ ಹಣವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊಂದಲ ಇದೆಯಾ? ಬ್ಯಾಂಕ್ಗಳಿಂದ ಸಾಲಗಳನ್ನು ಪಡ್ಕೊಂಡಾಗ ಅವರು ಸರ್ಫೇಸ್ ಆ್ಯಕ್ಟನ್ನು ಬಳಸಿ ಏಕಾಏಕಿ ನಿಮಗೆ ಒಂದು ಡಿಮ್ಯಾಂಡ್ ನೋಟಿಸ್ ಆಗಲಿ, ಪೊಸಿಷನ್ ನೋಟಿಸ್ ಕೊಟ್ಟು ಬಂದು ಮನೆಗಳನ್ನು ಸೀಸ್ ಮಾಡಿಬಿಟ್ರೆ ಏನು ಮಾಡೋದು? ಅಥವಾ ಈ ವೆಹಿಕಲ್ಗಳ ಮೇಲೆ ನೀವು ಸಾಲಗಳನ್ನು ತೆಗೆದುಕೊಂಡಿದ್ರೆ ಏಕಾಏಕಿ ಬಂದು ಗಾಡಿಯನ್ನು ಅಡ್ಡ ಹಾಕಿ ಗಾಡಿಗಳನ್ನ ಸೀಸ್ ಮಾಡಿಕೊಂಡು ಹೋಗಿಬಿಡ್ತಾರೆ. ಆವಾಗ ಏನು ಮಾಡ್ತಕ್ಕಂಥದ್ದು? ಈ DRT ವಿಚಾರಗಳು, ಡೆಟ್ ರಿಕವರಿ ಟ್ರಿಬ್ಯುನಲ್, ಇವುಗಳಿಂದ ಕೇಸುಗಳನ್ನು ಹಚ್ಕೊಂಡಾಗ ಅದನ್ನು ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು? ಏನಾದರೂ ಈ ರೀತಿಯಾಗಿ ಸೀಸ್ಗಳು ಮಾಡಿಬಿಟ್ರೆ ಪ್ರಾಪರ್ಟಿಗಳನ್ನು ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಳ್ಳಬಹುದಾ? ಅದಕ್ಕೆ ಇರ್ತಕ್ಕಂಥ ಪ್ರೊಸೀಜರ್ಗಳು ಏನು? ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳು ಚೆಕ್ಗಳನ್ನು ಕೂಡ ಪಡ್ಕೊಂಡಿರುತ್ತೆ. ಅದನ್ನೇನಾದರೂ ಚೆಕ್ ಬೌನ್ಸ್ ಮಾಡಿದಾಗ ನಾವು ಯಾವ ರೀತಿ ಬೇಲ್ಗಳನ್ನು ಪಡ್ಕೊಳ್ಬೇಕಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಾನೂನಿನ ತಿಳುವಳಿಕೆಯನ್ನು ಪಡ್ಕೊಳ್ಬೇಕಾ? ಹಾಗಿದ್ದೇ ಆದಲ್ಲಿ ನೋಡಿ, ಈ ಒಂದು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಗಳನ್ನೆಲ್ಲ ನೀವು ನೋಡ್ಬೋದು ಮಂಜುನಾಥ್ ಅಡ್ವೊಕೇಟ್ ಎಂಬ ಯೂಟ್ಯೂಬ್ ಚಾನಲ್ ಮುಖಾಂತರ. ಅಲ್ಲಿ ನೀವು ಪ್ಲೇಲಿಸ್ಟ್ಗೆ ಹೋದರೆ ಆ ಪ್ಲೇಲಿಸ್ಟಲ್ಲಿ ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಅಂತ ಹೇಳಿ ಕ್ಯಾಟಗರಿ ಮಾಡಿದ್ದಾನೆ. ಆ ಫೋಲ್ಡರ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಡಾಗಿ ಈ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಜ್ಞಾನವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.